ಅಧ್ಯಾಯ 2 8ನೇ ತರಗತಿ ಘಾತಾಂಕಗಳು ಮತ್ತು ಘಾತಸೂಚಿಗಳು. ಈ ಪಾಠ ಕಲಿಯೋದಕ್ಕಿಂತ ಮುಂಚೆ 7ನೇ ತರಗತಿಯಲ್ಲಿ ಬಂದಂಥ ಘಾತಾಂಕ ಪಾಠದ ಒಂದು ನೆನಪು ಇರಬೇಕಾಗುತ್ತೆ ನಿಮಗೆ. ಫಸ್ಟು ಘಾತಾಂಕಗಳ ನಿಯಮಗಳನ್ನು ನೀವು ಕಲ್ತಿದ್ದೀರಾ. ಸೊ 7ನೇ ತರಗತಿಯಲ್ಲಿ 2ರ ಘಾತಾಂಕ 3, ಇದನ್ನು ಓದುವ ರೂಪ 2ರ ಘಾತಾಂಕ 3. 2 ಆಧಾರ ಸಂಖ್ಯೆ ಅಂತ ಕರಿತೀವಿ, 3 ಘಾತಸೂಚಿ ಅಂತ ನಾವು ಕರಿತೀವಿ. ಸೊ ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ಸೊ 2ನ ಏನಂತ ಕರಿತೀವಿ? ಆಧಾರ ಸಂಖ್ಯೆ, 3ನ ಘಾತಸೂಚಿ. ನಿಯಮಗಳನ್ನು ನಾವು ಕಲ್ತಿದ್ದೀವಿ 7ನೇ ತರಗತಿಯಲ್ಲಿ. ಅದರಲ್ಲಿ ಮೊದಲನೇ ನಿಯಮ a ರ ಘಾತ m ಇಂಟು a ರ ಘಾತ n ಇಸ್ ಈಕ್ವಲ್ ಟು. ಸೊ 2 ಆಧಾರ ಸಂಖ್ಯೆ ಸಮ ಇದ್ದಾಗ ಆಧಾರ ಸಂಖ್ಯೆ ಹಾಗೆ ಬರ್ಕೊಳ್ತೀವಿ, m n ಘಾತಾಂಕಗಳನ್ನು ನಾವು ಕೂಡ್ತೀವಿ. ಸೊ a ರ ಘಾತ m ಪ್ಲಸ್ n. ಉದಾಹರಣೆ 2ರ ಘಾತ 3 ಇಂಟು 2ರ ಘಾತ 4 ಇದ್ದಾಗ ಆಧಾರ ಸಂಖ್ಯೆ ಏನಾಗಿದೆ? ಒಂದೇ ತರ ಇದೆ. ಅದನ್ನ 2ನ್ನ ಹಾಗೆ ಹಾಕೊಳ್ಳೋದು, ಈ ಘಾತಾಂಕಗಳನ್ನ ಕೂಡೋದು 3 ಪ್ಲಸ್ 4, ಅವಾಗ ಏನಾಗುತ್ತೆ? 2ರ ಘಾತ 7 ಆಗುತ್ತೆ. ನೆಕ್ಸ್ಟ್ a ರ ಘಾತ m ಡಿವೈಡ್ ಬೈ a ರ ಘಾತ n ಇಸ್ ಈಕ್ವಲ್ ಟು a ರ ಘಾತ m ಮೈನಸ್ n. ಅಂದ್ರೆ m ಏನಾದರೂ ದೊಡ್ಡದಿತ್ತು ಅಂದ್ರೆ ಸೊ m ಇಂದ n ಅನ್ನು ನಾವು ಕಳಿಬೇಕಾಗುತ್ತೆ. ಆಧಾರ ಸಂಖ್ಯೆ ಏನಾಗಿದೆ? ಸೇಮ್ ಇದೆ, a ಇದೆ. ಉದಾಹರಣೆಗೆ 2ರ ಘಾತ 4 2ರ ಘಾತ 3 ಅಂತ ಇದ್ದಾಗ ಆಧಾರ ಸಂಖ್ಯೆ ಏನಾಗಿದೆ? ಸೇಮ್ ಇದೆ. ಹಾಗಾಗಿ 2 ಹಾಗೆ ಬರ್ಕೊಳ್ಳೋದು, ಈ 4ರಿಂದ ಈ 3ನ್ನ ಕಳೆಯೋದು, 2ರ ಘಾತ 1 ಬರುತ್ತೆ. ಇನ್ನ a ರ ಘಾತ m ಆವರಣ a ರ ಘಾತ n ಇದ್ದಾಗ ಈ m ಮತ್ತು n ಅನ್ನ ಗುಣಿಸ್ತೀವಿ, a ರ ಘಾತ m ಇಂಟು n. ಉದಾಹರಣೆ, ಸೊ ನೋಡ್ರಿ ಇಲ್ಲಿ ಆಧಾರ ಸಂಖ್ಯೆ 2 ಅಂತ ಇದ್ದಾಗ ಘಾತ ಸೂಚಿ 2 ಇದೆ, ಮತ್ತೆ ಆವರಣ 3 ಇದೆ. ಈ 2ನ್ನು ಗುಣಿಸ್ತೀವಿ, 2ರ ಘಾತ 2 ಇಂಟು 3 2ರ ಘಾತ 6. a ರ ಘಾತ m ಇಂಟು b ರ ಘಾತ m ಅಂತ ಇದ್ದಾಗ ಅಂದ್ರೆ ಆಧಾರ ಸಂಖ್ಯೆಗಳು ಏನಾಗಿದ್ದಾವೆ? ಬೇರೆ ಬೇರೆ ಆಗಿದ್ದಾವೆ. ಆದರೆ ಘಾತಸೂಚಿ ಒಂದೇ ಇದೆ. ಹಾಗಾಗಿ a ಇಂಟು b ಆವರಣದ ಒಳಗಡೆ ಬರ್ಕೊಂಡು ಒಂದೇ ಘಾತಸೂಚಿ ಹಾಕಿ ಅದನ್ನ ನಾವೇನ್ ಮಾಡಬಹುದು? a ಮತ್ತೆ b ನ ಗುಣಿಸಿ m ಅನ್ನ ಹಾಗೆ ಇಡಬಹುದು ಘಾತಸೂಚಿ. ಉದಾಹರಣೆಗೆ ನೋಡ್ರಿ, ಇಲ್ಲಿ a ಅಂತಂದ್ರೆ 2 ಅಂದ್ಕೊಳ್ಳೋಣ, b ಅಂತಂದ್ರೆ 3 ಅಂದ್ಕೊಳ್ಳೋಣ. ಬೇರೆ ಬೇರೆ ಇದೆ, ಆದರೆ ಘಾತಸೂಚಿ ಒಂದೇ ಆಗಿರೋದ್ರಿಂದ ನಾವು ಈಸಿಯಾಗಿ 2 ಇಂಟು 3 ಹಾಕೊಂಡು ಆವರಣ ಹಾಕಿ ಈ 2ನ್ನ ಈ ಕಡೆ ಇಡಬಹುದು. ಅವಾಗ 2 3 6 ಘಾತಾಂಕ 2. ಇದು ನೆನಪಿರ್ಬೇಕು ನಿಮಗೆ. ಇನ್ನ a ರ ಘಾತ 0 ಅಂದ್ರೆ ಬೆಲೆ 1 ಅಂತ ಹೇಳ್ಕೊಟ್ಟಿದ್ವಿ. ಅದೇ ತರ a ಏನ್ ಬೇಕಾದ್ರೂ ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿ. ಉದಾಹರಣೆ ನೋಡ್ರಿ, 2 ಇದೆ, 3 ಇದೆ, 100 ಇದೆ. ಅಕಸ್ಮಾತ್ ಅದ್ರ ಘಾತಸೂಚಿ 0 ಇದ್ರೆ ಇದಿಷ್ಟು ಬೆಲೆ ಏನಾಗುತ್ತೆ? 1 ಆಗುತ್ತೆ. ಇದ್ರದ್ದು 1 ಆಗುತ್ತೆ. 100 ಘಾತ 0 ಬೆಲೆನೂ 1 ಆಗುತ್ತೆ. ಇದಿಷ್ಟು ನಾವು 7ನೇ ತರಗತಿಯಲ್ಲಿ ಕಲಿತಿರತಕ್ಕಂಥ ಘಾತಾಂಕ ನಿಯಮಗಳು. 8ನೇ ತರಗತಿಗೆ ಬಂದಾಗ a ರ ಘಾತ ಮೈನಸ್ m ಅಂತ ಬರುತ್ತೆ. ಇದನ್ನ ನಾವು 1 ಡಿವೈಡೆಡ್ ಬೈ a ರ ಘಾತ m ಅಂತ ಬರ್ಕೋಬಹುದು. ಅಂದ್ರೆ ವ್ಯುತ್ಕ್ರಮನ ನಾವು ಮಾಡಿದ್ರೆ ಸೊ ಧನ ಏನಾಗುತ್ತೆ? ಋಣ ಆಗುತ್ತೆ. ಇಲ್ಲಿ ಋಣ ಇದೆ, ಸೊ ಧನ ಆಗಿದೆ. ಉದಾಹರಣೆಗೆ a ರ ಘಾತ ಮೈನಸ್ m ಅಂದ್ರೆ 2ರ ಘಾತ ಮೈನಸ್ 2. ಇದನ್ನ ಹೆಂಗ್ ಬರ್ಕೋಬಹುದು ನಾವು? ವ್ಯುತ್ಕ್ರಮ 1 ಡಿವೈಡ್ ಬೈ 2 ಟು ದಿ ಪವರ್ ಆಫ್ 2, 2ರ ಘಾತ 2. ಸೊ ಬೆಲೆ ಏನಾಗುತ್ತೆ? 1 ಡಿವೈಡ್ ಬೈ 4 ಆಗುತ್ತೆ. ಅದೇ ತರ 3ರ ಘಾತ ಮೈನಸ್ 2 ಇತ್ತು ಅಂತ ಇಟ್ಕೊಳ್ಳಿ. ಅದನ್ನೇನ್ ಮಾಡ್ಬೋದು? 3ರ ಘಾತ ಮೈನಸ್ 2 ಕೆಳಗೆ ಹೋದ್ರೆ ಪ್ಲಸ್ ಆಗುತ್ತೆ. 1 ಡಿವೈಡ್ ಬೈ 3ರ ಘಾತ 2 ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 9. ಇನ್ನ a ಬೈ b ಆವರಣ m ಇದ್ದಾಗ ಸೊ a ರ ನೋಡ್ರಿ ಏನಾಗಿದೆ? ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿದೆ, ಆದ್ರೆ ಘಾತಸೂಚಿ ಒಂದೇ ಇದೆ. ಹಂಗಾರೆ a ಒಂದ್ಸಲ ನಾವು ಘಾತಸೂಚಿನ ಗುಣಿಸ್ಕೊಳ್ಳೋದು, ಪವರ್ ಕೊಡೋದು. a ರ ಘಾತ m, ನೆಕ್ಸ್ಟ್ b ರ ಘಾತ m. ಉದಾಹರಣೆಗೆ 3/4 ಘಾತಸೂಚಿ, ಆವರಣ ಘಾತಸೂಚಿ 2 ಇತ್ತು ಅಂದ್ರೆ ಒಂದ್ಸಲ 3ರ ಘಾತ 2 ಅಂತ ಬರ್ಕೊಳ್ಳೋದು. ಸೊ ಇದೇ 2ನ್ನ 4ಕ್ಕೆ ಕೊಡೋದು, 4ರ ಘಾತ 2. ನೆಕ್ಸ್ಟ್ ಲಾಸ್ಟ್ ಒನ್, ಇದು ಬಹಳ ಇಂಪಾರ್ಟೆಂಟ್ 8ನೇ ತರಗತಿಗೆ. a ಬೈ b ಆವರಣ ಮೈನಸ್ m ಇದೆ. ಇದನ್ನ ನಾವು ಬೇಕಿದ್ರೆ ನಾವು ಎಗೆ ಒಂದ್ಸಲ ಮೈನಸ್ m ಘಾತಸೂಚಿ ಕೊಡ್ಬೋದು, ಬಿಗೆ ಮತ್ತೆ ಮೈನಸ್ m ಅನ್ನ ಕೊಟ್ಟು ಇದನ್ನ ಉಲ್ಟಾ ಪಲ್ಟಾ ಮಾಡ್ಬಿಟ್ರೆ, ವ್ಯುತ್ಕ್ರಮ ಮಾಡಿದ್ರೆ ಮೇಲ್ಗಡೆ ಹೋದ್ರೆ ಧನಾಂಕ, b ರ ಘಾತ ಮೈನಸ್ m ಬಂದ್ರೆ ಪ್ಲಸ್ ಆಗುತ್ತೆ, a ರ ಘಾತ ಮೈನಸ್ m ಹೋದ್ರೆ ಕೆಳಗೆ ಹೋದ್ರೆ ಪ್ಲಸ್ ಆಗುತ್ತೆ. ಹಾಗಾಗಿ b ರ ಘಾತ m, a ರ ಘಾತ m ಅಂತ ನಾವು ಬರಿಬಹುದು. ಸೊ ಅದನ್ನ ಬೇಕಿದ್ರೆ ನಾವು b ಬೈ a ಹಾಕಿ ಈ m ಅನ್ನ ನಾವು ಘಾತ ಸೂಚಿನ ಇಲ್ಲಿ ಬರ್ಕೋಬಹುದು. ಇನ್ನ ಸುಲಭವಾಗಿ ಏನ್ ಮಾಡಬಹುದು?
ಎ ಬೈ ಬಿ ಆವರಣ ಮೈನಸ್ ಎಂ ಇದೆಯಲ್ಲ, ಇದನ್ನೇ ಉಲ್ಟಾ ಮಾಡ್ಬಿಡ್ಬೋದು ನಾವು. ಬಿ ನ ಮೇಲ್ ತಗೊಳ್ಳೋದು, ಎ ನ ಕೆಳಗೆ ವಿತ್ ಕ್ರಮ. ಅಂದ್ರೆ 2/3 ಆವರಣ -3 ಇದ್ರೆ, ಘಾತ ಸೂಚಿ -3 ಇದ್ರೆ, ಸೊ ಇದನ್ನೇ ಉಲ್ಟಾ ಮಾಡ್ಬಿಡೋದು ನಾವು ಒಳಗಡೆನೆ. ಅಂದ್ರೆ 3 ಮೇಲ್ಗಡೆ ಹೋಗುತ್ತೆ, 2 ಕೆಳಗಡೆ ಬರುತ್ತೆ. ಸೊ ಅವಾಗ ಇದೇನಾಗುತ್ತೆ, ಘಾತ ಸೂಚಿ ಪ್ಲಸ್ ಆಗುತ್ತೆ. 8ನೇ ತರಗತಿ ಮುಂದಿನ ಲೆಕ್ಕಗಳನ್ನು ಮಾಡೋದಕ್ಕೆ ನಮಗೆ ಈಸಿ ಆಗಬೇಕಪ್ಪ ಅಂದ್ರೆ ಈ ನಿಯಮಗಳು ನಿಮಗೆ ಗೊತ್ತಿರಬೇಕು.